ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಚಿಕ್ಕೋಡಿ ನಗರದಲ್ಲಿರುವ ಪರಟಿ ನಾಗಲಿಂಗೇಶ್ವರನ ಇತಿಹಾಸ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ಚಿಕ್ಕೋಡಿಯಲ್ಲಿ ಹಾಲು ಮತಸ್ಥರ ಸಂಖ್ಯೆ ಗಣನೀಯವಾಗಿದೆ. ಕುರಿ ಸಾಕಾಣಿಕೆ ವ್ಯವಸಾಯಗಳನ್ನೇ ಅವಲಂಬಿಸಿರುವ ಬಹುಸಂಖ್ಯಾತ ಜನರು ತೋಟ ಪಟ್ಟಣಗಳಲ್ಲಿ ಹೊರಸಂಚಾರದಲ್ಲಿ ಇರುವುದುಂಟು. ಇನ್ನುಳಿದವರು ನಗರದ ಕುರುಬರ ಗಲ್ಲಿಯಲ್ಲಿ ಇದ್ದಾರೆ. ಈ ಗಲ್ಲಿಯಲ್ಲೇ ಶ್ರೀ ಜನರ ಆರಾಧ್ಯ ದೈವನಾದ ಶ್ರೀ ಬೀರೇಶ್ವರ ದೇವರ ಹಳೆಯ ಭವ್ಯ ದೇವಾಲಯವಿದೆ. ಪ್ರತಿ ರವಿವಾರಕ್ಕೊಮ್ಮೆ ಇಲ್ಲಿ ಹೆಚ್ಚಿನ ಜನರು ಕೂಡಿ ರಾತ್ರಿಯಿಡೀ ಡೊಳ್ಳಿನ ಹಾಡು, ಕೈಪಟ್ಟು ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸುವುದುಂಟು. ಈ ಗಲ್ಲಿಯ ಹಲವಾರು ಕುರುಬರ ಮನೆತನಗಳಲ್ಲಿ ಬತ್ಯಾಗೋಳ್ ಅವರದು ಒಂದು ಮನೆತನ. ಇಲ್ಲಿಯ ಜಕ್ಕಪ್ಪ ಹಾಗೂ ಈರವ್ವ ದಂಪತಿಗಳು ಸಾತ್ವಿಕರು, ಸಜ್ಜನರು. ತಾವಾಯಿತು ತಮ್ಮ ಉದ್ಯೋಗವಾಯಿತು ಎಂಬಂತಿದ್ದರು. ಬಿಡುವಿದ್ದಾಗ ಭಗವಂತನ ಸ್ಮರಣೆಯನ್ನು ಬಿಟ್ಟವರಲ್ಲ. ತಮ್ಮ ಕೈಲಾದ ಮಟ್ಟಿನ ದಾನ ಧರ್ಮಗಳನ್ನು ಬದುಕಿನಲ್ಲಿ ರೂಢಿಸಿಕೊಂಡವರು. ಇಂಥ ದಂಪತಿಗಳ ಪುಣ್ಯ ಉದರದಿಂದ ಕ್ರಿಸ್ತಶಕ 1845ರಲ್ಲಿ ಒಂದು ಗಂಡು ಮಗುವಿನ ಜನನವಾಯಿತು. ಮಗುವಿನ ಆಗಮನದಿಂದ ಆ ತಂದೆ ತಾಯಿಗಳಿಗೆ ಮನೆ ಗರಡು ತುಂಬಿ ತುಳಿಕಾಂತಾದವು. ಮುದ್ದಾಗಿದ್ದ ಆ ಗಂಡು ಮಗುವಿಗೆ ಅವರು ನಾಗಪ್ಪನೆಂದು ನಾಮಕರಣ ಮಾಡಿದರು. ಸದಾ ನಗು ಮೊಗದ ನಾಗಪ್ಪ ಬೀದಿಗೆಯ ಚಂದಿರನಂತೆ ದಿನದಿನಕ್ಕೆ ದೊಡ್ಡವನಾಗತೊಡಗಿದನು. ಹೊರಡನೆ ಸೇರಿ ಆಟವಾಡತೊಡಗಿದನು. ಈ ಮಧ್ಯೆ ನಾಗಪ್ಪನ ಗುಣಲಕ್ಷಣಗಳು ಇತರರಿಗಿಂತ ವಿಭಿನ್ನವಾಗತೊಡಗಿದವು. ಮುತ್ತು ನೀರಳು ಪುಟ್ಟ ಮತ್ತೆ ನೀರಪ್ಪದೆ ಮುತ್ತು ಲಕ್ಷಾಂತರಕ್ಕೆ ಬೆಲೆಯಾದೀತೆ. ತತ್ವಜ್ಞಾನಿಯಾದವನು ಹುಟ್ಟುವನು ನರನಲ್ಲ, ಅತ್ಯಂತ ಆನಂದ ಪರಿಪೂರ್ಣ ಅವನು ಎಂಬ ಕೂಡಲೇಶ್ವರನ ಶರಣ ನುಡಿಯಂತೆ ಬಾಲಕ ನಾಗಪ್ಪನ ನಡೆ ನುಡಿಗಳಲ್ಲಿ ಅವನ ವಿಭಿನ್ನತೆ ಪಡೆದು ಕಾಣತೊಡಗಿತು. ಮನೆತನದ ಉದ್ಯೋಗವಾಗಲಿ ಬಂಧು ಬಳಗದವರ ಯಾವ ಬಂಧನವಾಗಲಿ ಅವನ ಇರುವಿಕೆಯನ್ನು ಬಾಧಿಸಲಿಲ್ಲ. ನಾಗಪ್ಪನ ಮನಸ್ಸು ದಿನ ಕಳೆದಂತೆ ಸದಾ ಇತರರಿಗಿಂತ ಸಾಗುತ್ತಿತ್ತು. ಹೊರಗಡೆ ಹೋದ ನಾಗಪ್ಪ ಮನೆಗೆ ಮರಳಲು ತಡ ಮಾಡತೊಡಗಿದನು. ಬರುತ್ತಾ ಮರಳಿ ಮನೆಗೆ ಬರುವುದನ್ನು ಮರೆಯತೊಡಗಿದನು. ಬದುಕಿನ ವಿವಿಧ ಮೂಲಗಳು ನಾಗಪ್ಪನ ಪಾಲಿಗೆ ವಿಷಮವಾಗತೊಡಗಿದವು. ಜೀವನದಲ್ಲಿ ರಾಗಿಯಾಗಿ ರಮಿಸಬೇಕಾದ ವಯಸ್ಸಿನಲ್ಲಿ ನಾಗಪ್ಪನು ಸಂಸಾರವನ್ನು ವಿರೋಧಿಸುತ್ತಾ ವಿಲಕ್ಷಣ ವೃತ್ತಿಯಿಂದ ವಿರಾಗಿಯಾಗಿ ವಿಹರಿಸತೊಡಗಿದನು. ಚಿತ್ತದ ಪ್ರಸನ್ನತೆ ಉಂಟಾದರೆ ಅವನ ಸಮಸ್ತ ದುಃಖಗಳ ನಾಶವೂ ಉಂಟಾಗುತ್ತದೆ ಎಂಬ ನೀತುಕ್ತಿಯಂತೆ ನಾಗಪ್ಪನು ಈಗಂತೂ ಮನೆ ಬಿಟ್ಟು ವಿರಾಗಿಯಾಗಿ ಪ್ರಸನ್ನ ಚಿತ್ತನಾಗಿ ಭಗವಂತನ ಚಿಂತನೆ ಎಲ್ಲಿಯೇ ಕಾಲ ಕಳೆಯತೊಡಗಿದನು. ಇವಾಗೆ ನಾಗಪ್ಪನ ವೇಷಭೂಷಣಗಳು ನಡೆನುಡಿಗಳು ಜಗದ ಜನರ ಪಾಲಿಗೆ ವಿಚಿತ್ರ ಎನ್ನುವಂತಿದ್ದವು. ಒಂದು ಕೈಯಲ್ಲಿ ಕೋಲು, ಒಂದು ಕೈಯಲ್ಲಿ ಪರಟಿಗಿ ಹಿಡಿದು ನಾಗಪ್ಪ ಚಿಕ್ಕೋಡಿಯ ಓಣಿಗಳಲ್ಲಿ ತಿರುಕನಂತೆ ತಿರುಗುತ್ತಿದ್ದನು. ಕಳೆಗೋಲದ ಲೊಂಗೂಟಿಗಾಗಿ ಹೆಗಲ ಮೇಲೊಂದು ಕಂಬಳಿ ಅವನ ಜೊತೆಗಿದ್ದ ಇನ್ನೆರಡು ವಸ್ತುಗಳಾಗಿದ್ದವು. ಹಸಿವು ಆದಾಗ ಯಾರೋ ಹಸಿದರಂತೆ ಏರು ಧ್ವನಿಯಲ್ಲಿ ಕೂಗುತ್ತಿದ್ದನು. ಈತನ ಧ್ವನಿ ಕೇಳಿ ನೀರು ಬಂದರೆ ಅದನ್ನೆಲ್ಲವನ್ನು ಕೈಯಲ್ಲಿ ಪರಟಿಯಲ್ಲಿ ನೀಡಿಸಿಕೊಂಡು ನಿಂತಲ್ಲಿಯೇ ತಿಂದು ಮುಂದುವರಿಯುತ್ತಿದ್ದನು. ಒಮ್ಮೊಮ್ಮೆ ಮನ ಬಂದವರ ಮನೆಯೆದುರು ಮಾತ್ರ ನಿಂತು ನೀಡಿಸಿಕೊಂಡು ಉಣ್ಣುತ್ತಿದ್ದರು. ಒಂದೊಂದು ದಿನ ನಾಗಪ್ಪರು ತೆಂಗಿನ ಪರಟಿಗಳಲ್ಲಿ ತೂತು ಮಾಡಿ ಸರ ಮಾಡಿಕೊಂಡು ಕೊರಳಲ್ಲಿ ಹಾಕಿಕೊಂಡು ಸುತ್ತಾಡುತ್ತಿದ್ದರು. ಇಂತಹ ವೇಷದಲ್ಲಿ ನಾಗಪ್ಪನವರು ಕಂಡ ಓಣಿಯ ಹುಡುಗರು ಅಪಹಾಸ್ಯ ಮಾಡುತ್ತಿದ್ದರು, ಪೀಡಿಸುತ್ತಾ ಅಟ್ಟರಿಸಿಕೊಂಡು ಹೋಗುತ್ತಿದ್ದರು. ಆದರೆ ನಾಗಪ್ಪನು ಮಾತು ಹುಡುಗರ ಕಿಡಿಗೇಡಿತನಕ್ಕೆ ಕಿವಿಗೊಡದೆ ಸ್ಥಿತ ಪ್ರಜ್ಞನಂತೆ ಯಾರಿಗೇನೋ ಅನ್ನದೇ ಮುಂದೆ ಸಾಗುತ್ತಿದ್ದನು. ನಾಗಪ್ಪನು ಜಗದ ಬಯಲು ಮನೆಯನ್ನು ತಿಲಯವನ್ನಾಗಿಸಿಕೊಂಡು ತಾನು ನಂಬಿದವರನ್ನೇ ಸಂಗಾತಿಯಾಗಿಸಿಕೊಂಡಂತೆ ಒಂಟಿಯಾಗಿ ಜೀವಿಸತೊಡಗಿದನು. ಸಂಜೆಯಾದಾಗ ಒಬ್ಬ ಬೇಡರ ಮನೆಯ ಗೋಡೆಯ ಬಳಿ ಮಲಗುತ್ತಿದ್ದನು. ಕೊನೆಗೆ ಶ್ರೀ ತುಕಾರಾಮ್ ಬಾಳಪ್ಪ ಮಹಾದ್ವಾರ ಎಂಬ ಗೃಹಸ್ಥರ ಮನೆಯ ಒಂದು ಕೋಣೆಯಲ್ಲಿ ಬಂದು ಮಲಗತೊಡಗಿದನು. ಸಮಸ್ಯೆಯಾಗಿ ಕಾಡಿದ ಹಸಿವು ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಯೋಗಿಯಾಗಲಿ ಜೋಗಿಯಾಗಲಿ ದೇಹದಾರಿಗಳಾದ ಎಲ್ಲರಿಗೂ ಹಸಿವು, ತ್ರಷೆ, ನಿದ್ರೆ, ಭಯ ಮತ್ತು ಮೈದುನಗಳು ಬಿಟ್ಟುಕೊಳ್ಳಲ್ಲ. ಇವು ಶರೀರದ ಗುಣಧರ್ಮಗಳೇ ಆಗಿವೆ. ದೇಹದಾರಿಗಳಿಗೆ ಅವರವರ ಪ್ರಕೃತಿಗನುಸಾರವಾಗಿ ಇವು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಭಾವಿಸದೆ ಬಿಡವು ಅನ್ನುವ ಮಂಕು ಶರೀರಕ್ಕೆ ಅನ್ನದ ಅಗತ್ಯತೆ ಅನಿವಾರ್ಯವಾದದ್ದು. ಪರಟಿ ನಾಗಪ್ಪನಲ್ಲಿ ಹೊಟ್ಟೆಯ ಹಸಿವು ಅತೀವವಾಗಿತ್ತು. ಒಂದೊಂದು ದಿನವಂತೂ ನಾಗಪ್ಪನಿಗೆ ಎಷ್ಟು ತಿಂದರೂ ಸಾಕಾಗದೆ ಅರೆ ಹೊಟ್ಟೆಯಲ್ಲಿಯೇ ಇರಬೇಕಾಗುತ್ತಿತ್ತು. ಆದರೂ ಅವರು ತನಗಾದ ಹಸಿವನ್ನು, ಹಿಂಸೆಯನ್ನು, ತನಗಾಗುವ ಅದರ ತ್ರಾಸನ್ನು ತಾನೇ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ಹಸಿವು ನಾಗಪ್ಪನಿಗೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅತೀವ ತೊಂದರೆ ಕೊಡುತ್ತಿತ್ತು. ಹಸಿವು ಒಬ್ಬನಲ್ಲಿ ಅವನ ಪಾಲಿಗೆ ಸಮಸ್ಯೆಯಾಗಿ ಕಾಡುತ್ತಿತ್ತು, ಪೀಡಿಸುತ್ತಿತ್ತು. ಸಜ್ಜನರ ಕಷ್ಟವು ದುರ್ಜನರ ಸೌಖ್ಯವು ಕೋಲ್ಮಿಂಚಿನಂತೆ ಕೆಂಡದ ಮೇಲೆ ವಿದ್ವತ್ತನದಂತೆ ಕ್ಷಣ ಮಾತ್ರದಲ್ಲಿ ತೋರಿ ಅಡಗುನವು ಎಂಬ ಮಾತೊಂದಿದೆ. ಹಸಿವೆ ಬಾಧೆ ಅತಿಯಾದಾಗ ನಾಗಪ್ಪರು ಮನ ಬಂದಂತೆ ಮನೆಗಳ ಮುಂದೆ ಹೋಗಿ ನಿಂತು ಬೇಡಿ ತಿಂದು ಸಂತೃಪ್ತರಾಗುತ್ತಿರಂತೆ. ಇತ್ತಿತ್ತಲಾಗಿ ನಾಗಪ್ಪನ ನಡೆನುಡಿಗಳು ಜನಮನದ ಮೇಲೆ ವಿಶೇಷವಾದ ಪರಿಣಾಮವನ್ನುಂಟು ಮಾಡಿದ್ದವು. ಹೀಗಾಗಿ ಪ್ರತಿಯೊಂದು ಮನೆಯವರು ಅವರು ಬೇಡಲು ಬಂದರೆ ಮನದುಂಬಿ ನೀಡುತ್ತಿದ್ದರು. ನಾಗಪ್ಪರು
ಭಿಕ್ಷಾವರ್ತಿಯಿಂದ ಹಗಲೆಲ್ಲ ಬೇಡಿ ಉಂಡರೂ ಅವರ ಹಸಿವು ನಿವೃತ್ತಿ ಆಗುತ್ತಿರಲಿಲ್ಲ. ಅವರಿಗೆ ಅದೊಂದು ಸಮಸ್ಯೆಯಾಗಿ ಸದಾ ಬೆಂಬತ್ತಿತ್ತು. ಕ್ರಿಸ್ತಶಕ 1899ರಲ್ಲಿ ದಿವ್ಯಜ್ಞಾನಿಗಳು ಮಹಾಮಹಿಮರು ಆದ ಶ್ರೀ ಚಿಕ್ಕೋಡಿ ತಾಲೂಕಿನ ದತ್ವಾಡ ಶ್ರೀ ಸದ್ಗುರು ಸಮರ್ಥ ಬಾಬಾರ ಮಹಾರಾಜರ ಚಿಕ್ಕೋಡಿಗೆ ದಯಪಾಲಿಸಿದರು. ಸ್ವಾಮಿಗಳ ಮಾತಿನಂತೆ ನಾಗಪ್ಪರಿಗೆ ಗುರು ಕರುಣೆಯ ಕಾಲ ಕೂಡಿ ಬರುತ್ತದೆ. ತಿರುಗಾಟದ ವೇಳೆಯಲ್ಲಿ ಆಕಸ್ಮಿಕವಾಗಿ ಪರಸ್ಪರ ಭೇಟಿಯಾಯಿತು. ಅಲ್ಪಾವಧಿಯಲ್ಲೇ ನಾಗಪ್ಪನ ಸಂಘ ಬಾಬಾರ ಅರಿತ ಅಂತಃಕರಣವನ್ನು ಕರಗಿಸಿತು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ದಾಸವಾಣಿಯಂತೆ ಪರಟಿ ನಾಗಪ್ಪರು ಅಂತರಂಗವು ಬಾಬಾರನ್ನೇ ಗುರುವನ್ನಾಗಿ ಸ್ವೀಕರಿಸಲು ಪ್ರಚೋದಿಸಿತು. ಗುರು ಶಿಷ್ಯರ ಸಂಬಂಧ ಉಂಟಾಗಿ ತತ್ವೋದೇಶದ ಬೋಧನೆ ಆಯಿತು. ಅನಂತರ ಸಹಜವಾಗಿ ಯೋಗಕ್ಷೇಮದ ವಿಚಾರ ನಡೆಯಿತು. ಈ ವೇಳೆಯಲ್ಲಿ ನಾಗಪ್ಪರು ಪೂಜ್ಯ ಗುರುಗಳಲ್ಲಿ ತನ್ನನ್ನು ಹಗಲಿರುಳು ಪೀಡಿಸುತ್ತಲಿದ್ದ ಹಸಿವೆಯ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ದಿವ್ಯ ದಾನಿಗಳಾದ ಸದ್ಗುರು ಬಾಬಾರಿಗೆ ಪರಟಿ ನಾಗಪ್ಪರು ಹಸಿವೆ ಕಾರಣದ ಅರಿವು ಆಯಿತು. ನಾಗಪ್ಪನನ್ನು ತಮ್ಮ ಬಳಿಯಲ್ಲಿ ಕೂಡಿಸಿಕೊಂಡು ಅವನಿಗೆ ಆತನ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ತಿಳಿಸಿದರು. ನಾಗಪ್ಪ, ನೀನು ಹಿಂದಿನ ಜನ್ಮದಲ್ಲಿ ಅನ್ನದಾನ ಅನ್ನ ಸಂತೃಪ್ತನೆ ಮಾಡದೆ ಕೇವಲ ಅನುಷ್ಠಾನ ತಪಸ್ಸಾದಿಗಳನ್ನು ಶಾಸ್ತ್ರಾಸ್ತ್ರವಣಗಳನ್ನು ಮಾಡಿ ಹೋಗಿರುವಿರಿ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವಳಡೆ ಕೂಡಿಕೊಂಡು ನಮ್ಮ ಕೂಡಲ ಸಂಗಮ ದೇವ ಎಂಬ ಮಾತಿನಂತೆ ಅನ್ನ ಬಸವಣ್ಣನವರು ಹೇಳುವಂತೆ ಹಿಂದಿನ ಪುಣ್ಯವನ್ನು ಇದೊಂದು ಉಡಬೇಕು, ಇಂದಿನ ಪುಣ್ಯವನ್ನು ಮುಂದೆ ಉಣಬೇಕು ಎಂಬ ಶರಣ ಸಿದ್ಧಾಂತದಂತೆ ನೀನು ಈ ಜನ್ಮದಲ್ಲಿ ಅನ್ನವೆಂದು ಹಸಿವೆಯೆಂದು ಬರಲೇಬೇಕಾಗಿದೆ. ಹೀಗೆ ನಾಗಪ್ಪನಿಗೆ ಸಮಸ್ಯೆಯಾಗಿ ಕಾಡುತ್ತಿದ್ದ ಹಸಿವೆಯ ಪೂರ್ವಾಪರಗಳನ್ನು ಸದ್ಗುರು ಬಾಬಾರವರು ತಿಳಿಸಿಕೊಟ್ಟರು. ಮುಂದೆ ಒಂದು ದಿನ ನಾಗಪ್ಪನವರು ಸದ್ಗುರು ಬಾಬಾರ ಬಳಿ ಬಂದು, ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಾಗಿದೆ ಎಂದು ಮನದ ಬಯಕೆಯನ್ನು ಮುಂದಿಟ್ಟರು. ಆಗ ಅವರ ಮಾತಿಗೆ ಬಾಬಾ ಮಹಾರಾಜರು, ಇದಕ್ಕೆ ತಕ್ಕ ಸಮಯವನ್ನು ನೀನೇ ನಿರ್ದೇಶಿಸಿಕೊಂಡು ಬಾ ಎಂದು ಹೇಳಿದರು. ಅದಕ್ಕೆ ನಾಗಪ್ಪರು, ರಾತ್ರಿ ನೊಣದ ಕಣ್ಣು ಮುಚ್ಚಲಿ, ಆಮೇಲೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ರಾತ್ರಿ ನೊಣದ ಕಣ್ಣು ಮುಚ್ಚಲಿ ಎಂಬ ನಾಗಪ್ಪನ ಮಾತಿನ ಅಂತರಾರ್ಥವನ್ನು ನಾವೆಲ್ಲ ಅರಿಯಬೇಕು. ಈಗ ನಾಗಪ್ಪ ಮೊದಲಿನ ನಾಗಪ್ಪನಾಗಿರಲಿಲ್ಲ. ಅವನಾಡುವ ಪ್ರತಿಯೊಂದು ಮಾತು ಅರ್ಥಗರ್ಭಿತ ಆಗಿರುತ್ತವೆ. ರಾತ್ರಿ ನೊಣದ ಕಣ್ಣು ಮುಚ್ಚಲಿ ಎಂದರೆ ನೊಣಕ್ಕೆ ಸದೃಶ್ಯವಾದ ಈ ಲೋಕದ ಜನರು ರಾತ್ರಿ ಮಲಗಲಿ ಎಂಬುದು ಅವರ ಮಾತಿನ ಒಳಾರ್ಥವಾಗಿತ್ತು. ಜ್ಞಾನಿಗಳ ಭಗವದ್ ಚಿಂತನಕ್ಕೆ ಏಕಾಂತತೆಯ ಶಾಂತ ವಾತಾವರಣ ಅವಶ್ಯವಲ್ಲವೇ? ಆದ್ದರಿಂದ ಗುರುವಿನ ಜೊತೆ ಚಿಂತನೆಗೆ ನಾಗಪ್ಪ ಇಂಥ ಸೂಕ್ತ ಸಮಯವನ್ನು ಆಯ್ದುಕೊಂಡನು. ತಮ್ಮ ಮನದ ಬಯಕೆಯನ್ನು ಗುರುವಿನ ಮುಂದೆ ಅರುಹಲು ಸೂಕ್ತ ಸಮಯಕ್ಕಾಗಿ ಹಾತೊರೆಯುತ್ತಿದ್ದರು. ಆ ಗುರುವಿನ ದಿನ ಬಂದೇ ಬಿಟ್ಟಿತು. ಆ ದಿನ ಮಧ್ಯರಾತ್ರಿ ನಾಗಪ್ಪ ಸದ್ಗುರು ಬಾಬಾ ಮಹಾರಾಜರಲ್ಲಿ ಬಗ್ಗೆ ಮಾತನಾಡಲು ಬಂದನು. ಅವರಿರುವರು ಕೂಡಿಕೊಂಡು ಹಾಳ ದೇಗುಲಕ್ಕೊಂದಕ್ಕೆ ಹೋದರು. ಜಗವೆಲ್ಲ ಮಲಗಿರಲು ಇವರಿಬ್ಬರೇ ಕುಳಿತುಕೊಂಡು ಬೆಳಗಿನವರೆಗೆ ವಿವಿಧ ವಿಷಯಗಳನ್ನು ಚರ್ಚಿಸಿದರು. ನಾಗಪ್ಪ ತನ್ನ ಆಂತರಿಕ ಮನಸ್ಸಿನ ಹಸಿವಿನೆಲ್ಲ ನಿವೇದಿಸಿಕೊಂಡನು. ಅವನು ಕೇಳಿ ಹೇಳಿದಂತೆ ಸದ್ಗುರು ಬಾಬಾರವರು ಅವರ ಮನದನಿಯುವಂತೆ ಸುಜ್ಞಾನದ ಭೋಜನ ಉಣಬಡಿಸಿದರು. ಶಿಷ್ಯನಿಗೆ ನಾಗಪ್ಪನವರೇ, ನಿಮ್ಮ ಹಸ್ತವನ್ನು ಇಲ್ಲಿ ತರ್ರಿ ಎಂದು ಗೌರವಪೂರ್ವಕವಾಗಿ ಸಂಬೋಧಿಸುತ್ತಾ ಅವರ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಒಂದು ನಾಡಿಯನ್ನು ಹಿಡಿದು ಕಣ್ಣು ಮುಚ್ಚಿ ಧ್ಯಾನಿಸುತ್ತಾ ನಿಧಾನವಾಗಿ ತೊಡಗಿದರು. ನಾಗಪ್ಪನವರ ಕೈ ನಾಡಿಯನ್ನು ಒತ್ತಿದ್ದಂತೆಲ್ಲ ಅವರ ಹೊಟ್ಟೆಯ ಹಸಿವು ಬಾಧೆ ಹಿಂಗತೊಡಗಿತು. ಅವರಿಗೆ ಅವರ್ಣೀಯವಾದ ಅನುಭವ ಆಗತೊಡಗಿತು. ಕೊನೆಗೆ ಹೊಟ್ಟೆಯೇ ತುಂಬಿದಂತಾಗಿ ಸಮಾಧಾನವಾಯಿತು. ಬ್ರಹ್ಮಾನಂದರ ಕಿರಣಗಳು ಎಲ್ಲೆಡೆಯೇ ಮಾಡತೊಡಗಿತು. ಇದೀಗ ನಾಗಪ್ಪ ಪ್ರಸನ್ನವನ್ನು ಕಂಗೊಳಿಸತೊಡಗಿದನು. ಮುಂದಿನ ದಿನಗಳಲ್ಲಿ ನಾಗಪ್ಪನಿಗೆ ಅತಿ ಹಸಿವ ಬಾಧೆ ಬಾಧಿಸಲಿಲ್ಲ. ದೇವಸ್ಥಾನದವರ ಈ ಹಿಂದಿನ ಹಸಿವೆಯ ತೊಂದರೆ ಆತನಿಗೆ ಮರುಕಳಿಸಲಿಲ್ಲ. ಅವನು ಉಂಡರೂ ಉಣ್ಣದಿದ್ದರೂ ಅಷ್ಟೇ ನಿತ್ಯ ತೃಪ್ತಿಯಿಂದ ಸಂತೋಷದಿಂದ ಇರತೊಡಗಿದರು. ನಾಗಪ್ಪ ಈಗ ನಾಗಲಿಂಗರಾಗಿ ಕಂಗೊಳಿಸುವ ತೊಡಗಿದರು. ಅವರಲ್ಲಿ ಈಗ ಜ್ಞಾನಿಯ ಎಲ್ಲ ಲಕ್ಷಣಗಳು ನೆಲೆಗೊಂಡವು. ಇದರಿಂದಾಗಿ ಸಾರ್ವಜನಿಕರಲ್ಲಿ ನಾಗಪ್ಪನವರನ್ನು ಕುರಿತಾಗಿ ಈ ಮೊದಲಿನ ಭಾವನೆಗೆ ಬದಲಾಗಿ ಅವರತ್ತ ಗೌರವ ಗೋಚರವಾಗತೊಡಗಿತು. ಜನರ ಗೌರವಗಳು ಭಕ್ತಿಯನ್ನು ಮುಖ ಮಾಡಿಕೊಂಡವು ತೊಡಗಿದವು. ಪರಟಿ ನಾಗಪ್ಪನವರು ಎಂಬ ಸಂಬೋಧನೆ ಜನರಲ್ಲಿ ಬಾಯಲ್ಲಿ ಆಗಾಗ ಕೇಳಿ ಬರತೊಡಗಿತು. ಕೊನೆಗೊಂಡ ಇಹಲೋಕ ಯಾತ್ರೆ. ಕುರುಬರ ಜಾತಿಯಲ್ಲಿ ನಾಗಪ್ಪ ಹುಟ್ಟಿದರೂ ಗುರುವಿನ ಅಂತಃಕರಣದಿಂದ ಅಜ್ಞಾನದ ಕತ್ಲೆಯನ್ನು ಕಳೆದುಕೊಂಡು ಅಜ್ಞಾನದ ಬೆಳಕನ್ನು ಪಡೆದು ಭಗವಂತನ ಸಾಕ್ಷಾತ್ಕಾರಕ್ಕೆ ಪಕ್ಕರಾಗದು. ಹೀಗೆ ಪರಟಿ ನಾಗಪ್ಪನವರು ಪೂಜ್ಯರಾಗಿ ತೊಡಗಿ 80 ವರ್ಷಗಳ ತುಂಬು ಜೀವನ ಬದುಕಿದರು. ಕ್ರಿಸ್ತಶಕ 1925ರಲ್ಲಿ ಇಹಲೋಕದ ವ್ಯವಹಾರಗಳಿಗೆ ಕೊನೆ ಎಳೆದರು. ಪರಟಿ ನಾಗಪ್ಪನವರ ನಾಗಲಿಂಗೇಶ್ವರರ ಪವಾಡಗಳು ಮತ್ತು ಸಿದ್ಧಿಗಳು. ಇದೇ ಲೋಕವಾಸಿಗಳಾಗಿದ್ದ ಪರಟಿ ನಾಗಪ್ಪನವರು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿ ಜನರ ಕಣ್ಣಿಗೆ ಕಂಡರೂ ಆಗಾಗ ಪ್ರಕಟಗೊಂಡ ಅವರ ಅಂತರಂಗ ಪಕ್ವತೆಯ ಮಹಿಮೆಗಳು ಅಷ್ಟಾಗಿ ಜನರ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಆದರೆ ನಾಗಪ್ಪನವರು ಇಳಿ ವಯಸ್ಸಿನಲ್ಲಿ ಅವರ ಆಧ್ಯಾತ್ಮಿಕ ಜೀವನ ಕ್ರಮ ಜನರಲ್ಲಿ ಪೂಜ್ಯ ಭಾವನೆಯನ್ನು ಹುಟ್ಟಿಸಿತು. ಪೂಜ್ಯರ ಪ್ರತಿಯೊಂದು ಕ್ರಿಯೆಗಳು ಅವರ ಪಾಲಿಗೆ ಪ್ರಸಾದ ಮಹಿಮೆಯ ರೂಪ ತಾಳಿದಂತೆ ಇಹಲೋಕವಾಸಿಗಳಾದ ಮೇಲಂತೂ ಇವಕ್ಕೆ ಹೆಚ್ಚಿನ ಮಹತ್ವ ಪ್ರಾಪ್ತವಾಗಿದಂತಾಗಿದೆ. ಈಗಾಗಲೇ ಹೇಳಿರುವಂತೆ ಪರಟಿ ನಾಗಪ್ಪನವರಿಗೆ ಪಂಚಪುರುಷಗಳು ಪ್ರಾಪ್ತವಾಗಿದ್ದವು. ಇವಂತೂ ಬಹುಶಃ ಅವರಿಗೆ ಬಾರದ ವಿಷಯಗಳಾಗಿದ್ದವು. ಪಂಚಪುರುಷರ ಸಿದ್ಧಿ ಪುರುಷರಾಗಿ ಪರಟಿ ನಾಗಪ್ಪನವರು ಅಂದು ತೋರಿದ ಲೀಲೆಗಳು ಮಹಿಮೆಗಳು ಚಿಕ್ಕೋಡಿಯ ಜನಮನದಲ್ಲಿ ಇಂದಿಗೂ ಹಚ್ಚು ಹಸರಾಗಿವೆ.
ಈ ಘಟನೆಗಳು ಸತ್ಯ ಘಟನೆಗಳಾಗಿವೆ. ಇವು ಘಟಿಸಿದ ಅನೇಕ ಮನೆತನಗಳು, ಇಲ್ಲಿಯೂ ವ್ಯಕ್ತಿಗಳು ಇವಕ್ಕೆಲ್ಲ ಜೀವಂತ ಸಾಕ್ಷಿಗಳಾಗಿದ್ದಾರೆ. ಮೊದಲನೆಯದಾಗಿ ದತ್ತವಾಡದ ಗೌಡರೊಬ್ಬರು ಚಿಕ್ಕೋಡಿಯಲ್ಲಿದ್ದರು. ಅವರು ಒಮ್ಮೆ ಇಲ್ಲಿಯ ವಿಧವೆಯರೊಳ ಆಸ್ತಿಯನ್ನೆಲ್ಲ ತಾನೇ ಪಡೆದುಕೊಳ್ಳಬೇಕೆಂಬ ಮಹದಾಸೆಯಿಂದ ಆಕೆಯ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡರು. ಈ ಸಂಗತಿ ಯಾರಿಗೂ ಕೆಲವು ಕಾಲ ತಿಳಿಯಬಾರದೆಂದು ತಮ್ಮ ಊರಿಗೆ ಹೊರಟು ನಿಂತರು. ಹೋಗುವಾಗ ದಾರಿಯ ಹೊಟ್ಟೆಯು ಹಸಿವೆಯಾದಾಗ ಹಿರೇಕುಡಿ ಅಗಸಿಯಲ್ಲಿ 1 ಡಜನ್ ಬಾಳೆಹಣ್ಣನ್ನು ಖರೀದಿಸಿದರು. ಇದನ್ನೆಲ್ಲ ಅಲ್ಲಿಯೇ ಇದ್ದ ಪರಟಿ ನಾಗಪ್ಪನವರು ದೂರದಿಂದ ನೋಡುತ್ತಿದ್ದರು. ಇದನ್ನು ಗಮನಿಸಿದ ಗೌಡರು ಆತನ ವೇಷಭೂಷಣಗಳಿಂದ ಅವನೊಬ್ಬ ಹುಚ್ಚ ತಿರುಕನೆಂದು ಭಾವಿಸಿದರು. ಬಹುಶಃ ಹೊಟ್ಟೆ ಹಸಿದಿದೆ, ಬಾಳೆಹಣ್ಣು ಬೇಕಾಗಿರಬಹುದೆಂದು ಅರಿತರ. ಅಂತೆಯೇ ಆತ ಈ ರೀತಿ ತಮ್ಮರಿಗೆ ನೋಡುತ್ತಿದ್ದಾನೆಂದು ತರ್ಕಿಸಿದರು. ಅವನಿಗೆ ತಿನ್ನಲು 1 ಬಾಳೆಹಣ್ಣು ಕೊಟ್ಟರು. ಆಗ ಅವನು ಅದನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗದೆ ಹಾಗೆಯೇ ಮತ್ತೆ ನೋಡುತ್ತಾ ನಿಂತನು. ಇದನ್ನು ಗೌಡರು ಇನ್ನೊಂದು ಹಣ್ಣು ಬೇಕೇನೋ ಎನ್ನುತ್ತಾ ಮತ್ತೊಂದು ಬಾಳೆಹಣ್ಣು ಕೊಡಲು ಮುಂದಾದರು. ಆಗ ನಾಗಪ್ಪ ಹಿಂದಕ್ಕೆ ಸರಿದು, ಬೇಡ, ತಾವು ಇದೀಗ ಕೊಟ್ಟಿರುವ ಹಣ್ಣಿನಲ್ಲಿ ಹುಳಗಳಿವೆ ಎಂದು ಹೇಳಿದರು. ಆವಾಗ ಗೌಡರಿಗೆ ಆಶ್ಚರ್ಯವಾಯಿತು. ಇದೀಗ ತಾನೇ ಅವರು ಕೊಂಡ ಬಾಳೆಹಣ್ಣುಗಳು ಉತ್ತಮವಾಗಿರುವುದನ್ನು ಪರೀಕ್ಷಿಸಿ ಖರೀದಿಸಿ ಆಗಿದ್ದವು. ಈ ಹುಚ್ಚ ಸುಮ್ಮನೆ ಹೀಗೆ ಹೇಳುತ್ತಿದ್ದಾನೆಂದು ಭಾವಿಸಿ ನಮ್ಮಲ್ಲಿರುವ ಎಲ್ಲ ಹಣ್ಣುಗಳೆಲ್ಲ ಹುಳಗಳಿವೆ ಎಂದು ಹೇಳಿದರು. ಆಗ ನಾಗಪ್ಪ ತಲೆಯಾಡಿಸುತ್ತಾ ಹೌದೆಂದ. ಗೌಡರು ತಾವು ಖರೀದಿಸಿದ ಬಾಳೆಹಣ್ಣುಗಳನ್ನು ಪರೀಕ್ಷಿಸಿ ನೋಡಲಾಗಿ ಅದರ ತುಂಬಾ ಹುಳುಗಳು ಬುಡುಗುತ್ತಿದ್ದವು. ಕೂಡಲೇ ಗೌಡರು ತಾವು ಕುಳಿತಿದ್ದ ಸಫಾರಿ ಗಾಡಿಯಿಂದ ಕೆಳಗಿಳಿದು ಹಣ್ಣು ಮಾರುವನಲ್ಲಿಗೆ ಬಂದರು. ಈ ಬಟ್ಟೆಯಲ್ಲಿರುವ ಬಾಳೆಹಣ್ಣುಗಳೆಲ್ಲ ಹುಳಗಳಿವೆ ಎಂದು ಕೇಳಿದರು. ಆಗ ನಾಗಪ್ಪ ಇಲ್ಲವೆಂದು ನುಡಿದನು. ಹೋಗಿ ಪರೀಕ್ಷಿಸಲಾಗಿ ಬುಟ್ಟಿಯಲ್ಲಿರುವ ಯಾವ ಹಣ್ಣುಗಳೆಲ್ಲ ಹುಳುಗಳು ಕಂಡು ಬರಲಿಲ್ಲ. ಗೌಡರಿಗೆ ಯೋಚನೆ ಆಯಿತು. ಇದು ಹೀಗೇಕಾಯಿತು ಎಂಬುದು ಅರ್ಥವಾಗಲಿಲ್ಲ. ನೋಡಲು ಹುಚ್ಚನಂತಿದ್ದ ನಾಗಪ್ಪನ ಬಳಿ ಬಂದು ಗೌಡರು, ಆ ಬುಟ್ಟಿಯಲ್ಲಿರುವ ಹಣ್ಣುಗಳಲ್ಲಿ ಹುಳುಗಳಿಲ್ಲ, ಆದರೆ ಅಲ್ಲಿಂದಲೇ ಈಗ ತಾನೇ ಖರೀದಿಸಿದ ನನ್ನ ಬಳಿಯ ಹಣ್ಣುಗಳಲ್ಲಿ ಮಾತ್ರ ಹುಳುಗಳಿವೆ, ಹೀಗೆ ಏಕೆ ಎಂದು ಪ್ರಶ್ನಿಸಿದರು. ಆಗ ನಾಗಪ್ಪನು ಕಣ್ಣು ಮುಚ್ಚಿ ಶಾಂತ ಹಸ್ತನಾಗಿ, ಇದಕ್ಕೆಲ್ಲ ನಿಮ್ಮ ಹೀನ ಬುದ್ಧಿಯೇ ಕಾರಣ ಎಂದು ನುಡಿದರು. ತಕ್ಷಣವೇ ಗೌಡರು ಹುಚ್ಚನಂತಿದ್ದರೂ ನಾಗಪ್ಪನ ಮಾತಿನ ಒಳಾರ್ಥವನ್ನು ಕೂಡಲೇ ಗ್ರಹಿಸಿದರು. ತಾವು ಮಾಡುತ್ತಿದ್ದ ತಪ್ಪಿಗೆ ಪರಿತಪಿಸಿದರು. ಅಲ್ಲಿಂದ ಹಿಂತಿರುಗಿ ಬಂದು ತಾವು ಪಡೆದು ಹೊರಟಿದ್ದ ಆಸ್ತಿಯನ್ನೆಲ್ಲ ವಿಧವೆಗೆ ಮರಳಿ ಕೊಟ್ಟರು. ಹೀಗೆ ಬಹಳಷ್ಟು ಘಟನೆಗಳು, ಅವರ ಪವಾಡಗಳು ನಡೆದಿವೆ ಎಂದು ನಾವು ಹೇಳಬಹುದು. ಧನ್ಯವಾದಗಳು.